ಆ ಕರೆಕ್ಟಾಗಿರೋ ಒಂದು ಜ್ಯೋತಿಷಿ ಸಿಕ್ಕಿದ್ರೆ ಅವ್ರು ಹೇಳ್ದಂಗೆ ಪಾಲಿಸಿ ಖಂಡಿತ ವರ್ಕ್ ಆಗುತ್ತೆ. ಓಕೆ. ಕರೆಕ್ಟಾಗಿ ಹೇಳುವಂಥ ಒಂದು ಜ್ಯೋತಿಷಿ ಸಿಗ್ಬೇಕಷ್ಟೇ ನಿಮಗೆ. ಆದರೆ ಏನು ಅಂತ ಹೇಳಿದ್ರೆ ಯಾವ ರೀತಿ ನೀವು ಕರೆಕ್ಟ್ ಆಗಿರೋ ಜ್ಯೋತಿಷಿ ಅಂದ್ರೆ ಯಾರು? ಎಕ್ಸಾಕ್ಟ್ಲಿ. ಸೊ ದ್ಯಾಟ್ ಇಸ್ ಅ ಗುಡ್ ಕ್ವೆಶ್ಚನ್. ಏನಂತ ಹೇಳಿದ್ರೆ, ಒಬ್ಬ ಸೈಕಾಲಜಿಸ್ಟ್ ಆಗಿ ಅಥವಾ ಒಬ್ಬ ಸೈಕ್ಯಾಟ್ರಿಸ್ಟ್ ಥರ ಸೈಕಾಲಜಿಸ್ಟ್, ಒಬ್ಬ ಫ್ರೆಂಡ್ ಆಗಿ, ಒಬ್ಬ ಗೈಡ್ ಆಗಿ ನಿಮ್ಮ ಹಿಂದೆ ನಿಂತ್ಕೊಂಡು ನೋಡಿ ಈ ಥರ ಮಾಡಿದ್ರೆ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋ ಅಂಥ ಒಬ್ಬ ವ್ಯಕ್ತಿ ಇಸ್ ಅ ಕರೆಕ್ಟ್ ಆಸ್ಟ್ರಾಲಜರ್. ಅದನ್ನ ಬಿಟ್ಟು ನೀನು ಹಿಂಗೆ ಮಾಡು ಹಂಗೆ ಮಾಡು ಒಂದು ಕಾಲಲ್ಲಿ ನಿಂತ್ಕೊ ಕೈ ಎತ್ತು ಮುಗಿ, ದಿಸ್ ವೋಂಟ್ ವರ್ಕ್. ಬಟ್ ಹೌ ಟು ಫೈಂಡ್ ಒನ್ ಅಂತ, ನಿಜ ಜ್ಯೋತಿಷಿಗಳನ್ನು ನಾವು ಹುಡುಕೋದಾದ್ರೂ ಹೇಗೆ? ಜ್ಯೋತಿಷ್ಯದಲ್ಲಿ ನಂಬಿಕೆ ಇದೆ, ಪೂಜೆ ಮಾಡಿಸ್ಬೇಕಾಗಿದೆ ಅಥವಾ ತನ್ನ ಬಗ್ಗೆ ತಿಳ್ಕೊಬೇಕಾಗಿದೆ. ಯಾರು ರಿಯಲ್ ಜ್ಯೋತಿಷಿ, ಯಾರು ಸರಿಯಾದ ಜ್ಯೋತಿಷಿ, ಹೆಂಗೆ ಕಂಡುಹಿಡಿಯೋದು? ನೀವು ಮಾತಾಡಿದಾಗ ಖಂಡಿತ ಗೊತ್ತಾಗತ್ತೆ. ಓಕೆ, ಬಟ್ ನಾನು ನಿಜ ಹೇಳಬೇಕು ಅಂತಂದರೆ, ಇವಾಗ ನೀವು ಕೇಳ್ತಿರಲ್ಲ ಯಾರು ನಿಜವಾದ ಜ್ಯೋತಿಷಿ, ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ವರ್ಕ್ ಆಗೋದು, ನೀವು ಮಾಡಿ ಇದಾಗತ್ತೆ ಹೀಗೆ ಮಾಡಿ ಅಂತ ಹೇಳಿದ್ರೆ ಕಡೆಗೆಲ್ಲ ಕೇಳಿಸ್ಕೊಂಡು ಮೇಡಮ್ ನಂಗೆ 4ನೇ ಮನೆಯಲ್ಲಿ ಜುಪಿಟರ್ ಇದೆ ಹೀಗಾಗತ್ತಂತೆ ನಿಜಾನಾ ಅಂತಾನೆ ಹಾಗೆ ಅದನ್ನೇ ಕೇಳ್ತಾರೆ ಹೊರತು ಅವ್ರಿಗೆ ಇಟ್ ವೋಂಟ್ ವರ್ಕ್. ಸೊ ಅನ್ಲೆಸ್ ಆ ಮೈಂಡ್ಸೆಟ್ ನಮ್ಮಲ್ಲಿ ನಾವು ಚೇಂಜ್ ಮಾಡ್ಕೊಳ್ಳೋವರೆಗೂ ಒಳ್ಳೆ ಗುರು ಸಿಗೋ ಸಾಧ್ಯನೇ ಇಲ್ಲ. ಓಕೆ.